ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ಒಂದು ತರಗತಿಗೆ ಸ್ವಾಗತ. ಇಲ್ಲಿ ಇಂದಿನ ತರಗತಿಯಲ್ಲಿ ಬದುಕನ್ನು ಪ್ರೀತಿಸಿದ ಸಂತ ಡಾಕ್ಟರ್ APJ ಅಬ್ದುಲ್ ಕಲಾಂ HR ರಾಮಕೃಷ್ಣ ಅವರು ಬರೆದಿರ್ತಕ್ಕಂಥ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಗದ್ಯಭಾಗದಲ್ಲಿ ನಾವು ಇಂದಿನ ತರಗತಿಯಲ್ಲಿ ನೋಡಿದಂತಹ ಮುಖ್ಯಾಂಶಗಳು. ವಿಜ್ಞಾನ APJ ಅಬ್ದುಲ್ ಕಲಾಂ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಂಕೀರ್ಣದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡದ್ದು ಯಾವುದೋ ಒಂದು ಹಣವನ್ನ ಗಳಿಸಬೇಕು ಅಥವಾ ಪ್ರಶಸ್ತಿ ಪುರಸ್ಕಾರಗಳನ್ನ ಗಳಿಸಬೇಕು ಅಥವಾ ಹಣವನ್ನ ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅಲ್ಲ. ವಿಜ್ಞಾನಗಳ ಸಂಕೀರ್ಣದಲ್ಲಿ ತಾನನ್ನ ತಾವು ತೊಡಗಿಸಿಕೊಂಡಿದ್ದು ಯಾವುದೋ ಪ್ರಶಸ್ತಿ ಅಥವಾ ಪುರಸ್ಕಾರಗಳನ್ನ ಗಳಿಸಬೇಕು ಅಥವಾ ಹಣವನ್ನ ಸಂಪಾದನೆ ಮಾಡಬೇಕು ಅಥವಾ ನಾನು ಹೆಸರನ್ನ ಗಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ತೊಡಗಿಸಿಕೊಳ್ಳಲಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಅಂದ್ರೆ ಇಲ್ಲಿ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿದರೆ ಯಾರು ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥವರೆಲ್ಲರೂ ಆತನ ಒಂದು ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡ್ತಾರೋ ಅಂದ್ರೆ ಯಾರು ಸಮಾಜದಲ್ಲಿ ಹುಟ್ಟಿ ಜನರ ಸೇವೆಯೇ ನನ್ನ ಸೇವೆ ಅಂತ ಮಾಡ್ತಾರೋ ಅವರೇ ದೇವರಿಗೆ ತುಂಬಾ ಹತ್ತಿರವಾಗತಕ್ಕಂಥವ್ರು ಅಂತ. ನೋಡಿ ಎಂತ ಅದ್ಭುತವಾದಂತಹ ಮಾತು. ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆಯನ್ನ ಮಾಡ್ತಾರೋ ಅವರೇ ದೇವರಿಗೆ ತುಂಬಾ ಹತ್ತಿರವಾದವರು ಅಂತಕ್ಕಂತಹ ಒಂದು ಮಂತ್ರವನ್ನ ಅವರು ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಇದು APJ ಅಬ್ದುಲ್ ಕಲಾಂ ಅವರ ಒಂದು ಬದುಕಿನ ಮಂತ್ರ ಅಂತ ಹೇಳ್ತಾರೆ. ಇಂಥ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಹಿಂದೆ ಹೈದರಾಬಾದ್ ನಲ್ಲಿ ಇದ್ದಂತಹ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನ ಪ್ರಶ್ನಿಸಿದ್ರಂತೆ. ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಅಂದ್ರೆ APJ ಅಬ್ದುಲ್ ಕಲಾಂ ಅವರು ಹಿಂದೆ ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕಿಂತ ಹಿಂದೆ ಹೈದರಾಬಾದ್ ನಲ್ಲಿ ಇದ್ದಂತಹ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅನ್ನು ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ರಂತೆ. ಇಲ್ಲಿ ಚಿಪ್ ಅಂದ್ರೆ ಅಗತ್ಯ ಮಾಹಿತಿಗಳನ್ನ ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಅಗತ್ಯ ಮಾಹಿತಿಗಳನ್ನ ಕ್ರೋಢೀಕರಿಸಿರುವ ಸಂಗ್ರಹಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತ ಕರೀತೀವಿ. ಇದನ್ನ ಕಂಪ್ಯೂಟರ್ನ ಸಹಾಯದಿಂದ ಅವರ ಬುದ್ಧಿಮಾಂದ್ಯವನ್ನು ಹೋಗಲಾಡಿಸಲು ಸಾಧ್ಯವೇ ಎಂದು ವೈದ್ಯರನ್ನ ಕೇಳಿದಾಗ ವೈದ್ಯರು ಅದು ಹೇಗೆ ಸಾಧ್ಯವಾಗುತ್ತದೆ ಎಂದು ಅನುಮಾನ ವ್ಯಕ್ತಪಡಿಸಿದಾಗ ಇದು ಸಾಧ್ಯವಿಲ್ಲ ಎಂದು ಹೇಳುವುದರ ಬದಲು ಇದು ಸಾಧ್ಯವಿಲ್ಲ ಎಂದು ಹೇಳುವುದರ ಬದಲು ನನಗೆ ಸ್ವಲ್ಪವೂ ನಂಬಿಕೆ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದೇ ಒಂದು ಕಾರಣ ನನಗೆ ತಿಳಿಸಬಲ್ಲಿರಾ ಅಂತ ಹೇಳ್ತಾರೆ. ಯಾಕಂದ್ರೆ APJ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಹ ಸಾಧ್ಯತೆಗಳನ್ನೇ ಹರಿಸುವಂತ ಆಶಾಜೀವಿ ಆಗಿದ್ರು ಅಂತ ಹೇಳ್ತಾರೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಹಿಂದಿನ ಕೊಟ್ಟಿದ್ದಾರೆ, ಮತ್ತೆ ಹೇಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಇಂಥ ಅಬ್ದುಲ್ ಕಲಾಂ ಹೈದರಾಬಾದ್ಗೆ ಸಮೀಪ ಇರತಕ್ಕಂತಹ ಬಂಜರು ಭೂಮಿ ಆಗಿರ್ತಕ್ಕಂತಹ ಸಂಶೋಧನಾ ಕೇಂದ್ರ ಇಮಾರತ್ ಅಂತಕ್ಕಂಥದ್ದು ಇವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಹೈದರಾಬಾದ್ಗೆ ತುಂಬಾ ಸಮೀಪ ಹತ್ರ ಇರ್ತಕ್ಕಂತಹ ಒಂದು ಬಂಜರು ಭೂಮಿಯಿಂದ ಅಥವಾ ಬರಡು ಭೂಮಿಯಿಂದ ಕೂಡಿರ್ತಕ್ಕಂತಹ ಆ ಭೂಮಿಯಲ್ಲಿ ಸಂಶೋಧನಾ ಕೇಂದ್ರ ಆಗಿರ್ತಕ್ಕಂತಹ ಇಮಾರತ್ ಅಂತಕ್ಕಂಥದ್ದು ಇವರ ಒಂದು ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಇಂಥ ಒಂದು ಇಮಾರತ್ ಅಂತಕ್ಕಂತಹ ಒಂದು ಸ್ಥಳ ಇವತ್ತು ವಿಶ್ವವಿಖ್ಯಾತವನ್ನ ಪಡೆದಿರ್ತಕ್ಕಂತಹ ಸ್ಥಳವಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಅದು ರಿಸರ್ಚ್ ಸೆಂಟರ್, ಅದು ವಿಜ್ಞಾನದ ರಿಸರ್ಚ್ ಸೆಂಟರ್ ಆಗಿರ್ತಕ್ಕಂಥದ್ರಿಂದ ಇವತ್ತು ವಿಶ್ವದ ಗಮನವನ್ನ ಸೆಳೀತಕ್ಕಂಥ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ. ಯಾವ್ದಂದ್ರೆ ಆ ಇಮಾರತ್ ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಅಬ್ದುಲ್ ಕಲಾಂ ಒಬ್ಬ ಶಿಲ್ಪಿ. ಯಾಕೆಂದ್ರೆ ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಆ APJ ಅಬ್ದುಲ್ ಕಲಾಂ ಅವರಿಗೆ ಅದರ ಒಳಗಡೆ ಅಡಗಿರ್ತಕ್ಕಂತಹ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಬಂಡೆಗಳ ಬಸಿರಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನ ಕಂಡವರು. ಬಂಡೆಗಳ ಬಸಿರಿನಲ್ಲಿ ಏನ್ ಕಂಡ್ರು? ಶಿವನ ನಿಹಿತ ಅಂದ್ರೆ ಇಟ್ಟ ಶಿವನು ಇಟ್ಟಿರ್ತಕ್ಕಂಥ ಶಕ್ತಿಯನ್ನ ಕಂಡಂತಹ ವ್ಯಕ್ತಿ APJ ಅಬ್ದುಲ್ ಕಲಾಂ. ಕ್ಷಿಪಣಿಗಳ ರೂಪದಲ್ಲಿ ಶಕ್ತಿ ಕಂಪಿಸುತ್ತಿರುವುದನ್ನ ಅವರ ಒಳಗನ್ನು ನೋಡಿತ್ತು ಅಂತ ಹೇಳ್ತಾನೆ. ಯಾಕಂತಂದ್ರೆ ಅಗ್ನಿಜ್ವಾಲೆ ಯಾವಾಗ್ಲೂ ಉದರ್ಮುಖಿ ಮೇಲೆ ಹೇರುವಂತದೇ ಅದರ ಒಂದು ಸ್ವಭಾವ. ಯಾಕಂದ್ರೆ ಅಬ್ದುಲ್ ಕಲಾಂ ಅವರು ಬಂಡೆಗಳ ಬಸಿರಿನಲ್ಲಿ ಬಂಡೆಗಳ ಹೊಟ್ಟೆ ಒಳಗೆ ಶಿವನು ಇಟ್ಟಿರ್ತಕ್ಕಂತಹ ಶಕ್ತಿಯನ್ನ ಕಂಡಂತವ್ರು. ಯಾಕಂದ್ರೆ
ಕ್ಷಿಪಣಿಗಳ ರೂಪದಲ್ಲಿ ಶಕ್ತಿ ಕಂಪಿಸುತ್ತಿರುವುದನ್ನ ಅವರ ಒಳಗಣ್ಣು ಅಂತಕ್ಕಂಥದ್ದು ನೋಡಿತ್ತು, ಅವರ ಒಳಗಣ್ಣು ಅಂತಕ್ಕಂಥದ ನೋಡಿತ್ತು ಅಂತ ಹೇಳ್ತಾರೆ. ಇಂಥ ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮಚರಿತ್ರೆಯನ್ನ 1999ರಲ್ಲಿ ತನ್ನ ಆತ್ಮಚರಿತ್ರೆ ಆಗಿರ್ತಕ್ಕಂಥ ವಿಂಗ್ಸ್ ಆಫ್ ಫೈರ್ ಅನ್ನ ಬರೆದುಕೊಳ್ತಾರೆ. ಆ ವಿಂಗ್ಸ್ ಆಫ್ ಫೈರ್ ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು, ಕನ್ನಡದಲ್ಲಿ ಅಗ್ನಿಯ ರೆಕ್ಕೆಗಳು ಅಂತ ಕರಿತೀವಿ. ಯಾಕೆ 1999ರಲ್ಲಿ ಅವರ ಆತ್ಮಚರಿತ್ರೆಯನ್ನ ಪಡಿಸ್ತಾರೆ. ಅವರು ಅದಕ್ಕೆ ಇಟ್ಟಂತಹ ಹೆಸರು ವಿಂಗ್ಸ್ ಆಫ್ ಫೈರ್, ಅಗ್ನಿಯ ರೆಕ್ಕೆಗಳು. ಯಾಕೆ ಈ ಅಬ್ದುಲ್ ಕಲಾಂ ಅವರು ಈ ವಿಂಗ್ಸ್ ಆಫ್ ಫೈರ್ ಅನ್ನ ಬರೆದುಕೊಳ್ತಾರೆ ಅಂತಂದ್ರೆ, ಇಲ್ಲಿ ಮಾತನ್ನ ಹೇಳ್ತಾರೆ, ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥ ಬರೆದುಕೊಳ್ಳೋದಕ್ಕೆ ಮೂಲ ಉದ್ದೇಶ ಏನು ಅಂತ, ಯಾವುದೋ ಮೂಲೆಯಲ್ಲಿ ಊರಿನಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಮಕ್ಕಳಿಗೆ ಅದರಂತದ್ದೇ ಪರಿಸರದಲ್ಲಿ ನನ್ನ ಭವಿಷ್ಯ ಅಳಿದ್ದನ್ನ ಓದಿ ಅವರಿಗೆ ಭರವಸೆ ಮೂಡಬಹುದು. ನಾವು ಹಿಂದುಳಿದವರು, ನಾವು ಅಸಮರ್ಥರಂತಕ್ಕಂಥ ಭ್ರಮೆಯಿಂದ ಹೊರಬರಲು ನನ್ನ ಬದುಕು ಅವರಿಗೆ ಸ್ಫೂರ್ತಿ ನೀಡಬಹುದೇನೋ ಅಂತಕ್ಕಂಥ ಒಂದು ಉದ್ದೇಶಕ್ಕಾಗಿ ನಾನು ಈ ವಿಂಗ್ಸ್ ಆಫ್ ಫೈರ್ ಅನ್ನ ಬರೆದುಕೊಂಡೆ. ಅಂದ್ರೆ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರುವಂತವು, ಅಂದ್ರೆ ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಮಕ್ಕಳಿಗೆ ಅದರಂತದ್ದೇ ಪರಿಸರದಲ್ಲಿ ನನ್ನ ಭವಿಷ್ಯ ಅಳಿದ್ದನ್ನ ಓದಿ ಅವರಿಗೆ ಭರವಸೆ ಮೂಡಬಹುದು. ಏನಂತ, ನಾವು ಹಿಂದುಳಿದವರು, ನಾವು ಅಸಮರ್ಥರು ಅಂತಕ್ಕಂಥ ಭ್ರಮೆಯಿಂದ ಹೊರಬರಲು ನನ್ನ ಬದುಕು ಅವರಿಗೆ ಸ್ಫೂರ್ತಿ ನೀಡಬಹುದೇನಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಆ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದನ್ನ ನಾನು ಬರೆದುಕೊಂಡೆ ಅಂತ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಇಂಥ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದನ್ನ ಆತ್ಮಚರಿತ್ರೆಯನ್ನ ಬರ್ಕೊಂಡಂತಹ ವ್ಯಕ್ತಿ APJ ಅಬ್ದುಲ್ ಕಲಾಂ ಅಂತ ಕರಿತೀವಿ. ಅವರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಒಂದು ಸಾಲನ್ನ ಹೇಳ್ತಾರೆ, ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ ಆನ್ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್. ಅಂದ್ರೆ ಕಾಲ ಎಂಬ ಮರಳರಾಶಿಯ ಮೇಲೆ ನಮ್ಮ ಹೆಜ್ಜೆ ಗುರುತುಗಳಿರಬೇಕಾದ್ರೆ ಎಳೆಯಬೇಡಿ ಅಂತಂದ್ರೆ ಕಾಲವನ್ನ ವ್ಯರ್ಥ ಮಾಡಬೇಡಿ. ಇದು ತುಂಬಾ 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 ಇಂಪಾರ್ಟೆಂಟ್, ಎಸ್ಪೆಷಲಿ ನಿಮಗೆ. ಯಾರಿಗಂದ್ರೆ ಸೋಮಾರಿಗಳಿಗೆ. ಈ ಸೋಮಾರಿಗಳಿಗೆ ಹೇಳ್ತಕ್ಕಂತಹ ಒಂದು ಮಾತು ಯಾರು, ಅಬ್ದುಲ್ ಕಲಾಂ ಅವರು. ಯಾರು ಸೋಮಾರಿಗಳಿರ್ತಾರ ಓದ್ದೆ ಕಾಲವನ್ನ ವ್ಯರ್ಥ ಮಾಡ್ತಾ ಇರ್ತಕ್ಕಂಥ ಸೋಮಾರಿಗಳಿಗೆ ಹೇಳ್ತಕ್ಕಂತ ಒಂದು ಮಾತು, ಈ ಕವನದ ಒಂದು ಸಾಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ ಆನ್ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್. ಕಾಲ ಎಂಬ ಮರಳರಾಶಿಯ ಮೇಲೆ ನಿಮ್ಮ ಹೆಜ್ಜೆ ಗುರುತುಗಳಂತಕ್ಕಂಥ ನಿಲ್ಲಬೇಕಾದ್ರೆ ಎಳೆಯಬೇಡಿ, ನಿಮ್ಮ ಕಾಲನ್ನ ಎಳೆಯಬೇಡಿ ಅಂತಂದ್ರೆ ಸಮಯವನ್ನ ವ್ಯರ್ಥ ಮಾಡಬೇಡಿ. ಅಂದ್ರೆ ಈ ನಾಳೆ ಮಾಡುವ ಕೆಲಸ ಹಿಂದೆ ಮಾಡೋ, ಈಗ ಮಾಡುವ ಕೆಲಸ ಈಗಲೇ ಮಾಡು ಅಂತ. ಅಂದ್ರೆ ಅದರಂತ ನಾಳೆ ಮಾಡುವಂತಹ ಕೆಲಸವನ್ನ ಹಿಂದೆ ಮಾಡುವಂತ, ಆದ್ರೆ ಅದನ್ನ ಎಳೆಯುವಂತಹ ಕೆಲಸ ಮಾಡಬೇಡಿ. ಅಂದ್ರೆ ನಾಳೆ ಮಾಡ್ಕೊಂಡ್ರೆ ಆಯ್ತು, ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಆ ತಾತ್ಸಾರ ಮನೋಭಾವನೆಯನ್ನು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಸೋಮವಾರಗಳಿಗೆ ಹೇಳ್ತಕ್ಕಂತ ಒಂದು ಮಾತು. ಅಂದ್ರೆ GPSCಗೆ ಎಕ್ಸಾಮ್ ಅಂತಕ್ಕಂಥ ಪರೀಕ್ಷೆ ಅಂತಕ್ಕಂಥದ್ದು ಯಾವಾಗ ಬರುತ್ತೋ ಯಾವಾಗ ಇರ್ತಾರ ಗೊತ್ತಿಲ್ಲ. ಅಂದ್ರೆ ನಮ್ಗೆ ಟೈಮ್ ಕೊಡ್ತಾರ ಇಲ್ಲ ಟೈಮ್ ಕೊಟ್ಟಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಟೈಮ್ ಕೊಟ್ರು ಕಡಿಮೆ ಟೈಮ್ ಕೊಡ್ಬೋದು. ಯಾಕಂದ್ರೆ ಈಗಾಗಲೇ ಟೈಮ್ ಅಂತಕ್ಕಂಥದ್ದು ಮೀರಿ ಹೋಗಿರೋದ್ರಿಂದ, ಅವಧಿ ಅಂತಕ್ಕಂಥ ಮುಗಿದು ಹೋಗಿರೋದ್ರಿಂದ ಕಡಿಮೆ ಒಂದು ಅವಧಿ ಅಂತಕ್ಕಂಥ ನಮಗೆ ಕೊಡ್ಬೋದು. ಆದ್ರೆ ಬುದ್ಧಿವಂತರಾಗಿರ್ತಕ್ಕಂಥವ್ರು ಏನು ಈ ವಿಡಿಯೋಗಳನ್ನ ಹಾಕ್ತಾ ಇದ್ವಿ, ಹಾಗಾಗಿ ಏನು ನೋಟ್ಸ್ ಅನ್ನ ಕೊಟ್ಟಿದ್ವಿ, ಆ ವಿಡಿಯೋಗಳು ಆ ನೋಟ್ಸ್ ಅನ್ನ ಸಂಬಂಧಪಟ್ಟಂತೆ ಚಾಚು ಕೆಲವೊಂದು ವಿದ್ಯಾರ್ಥಿಗಳು ಯಾಕೆ ನಾಳೆ ಯಾವ್ದಾದ್ರು ಸಮಸ್ಯೆ ಅಂತಕ್ಕಂಥ ಎದುರಾಗಬಹುದು ಅಂತ ಹೇಳ್ಬಿಟ್ಟು ಆ ಸಮಯಕ್ಕೆ ಕರೆಕ್ಟ್ ಆಗಿ ಓದ್ತಾ ಇದಾರೆ. ಇನ್ನು ಕೆಲವು ಮುಂದೆ ಮಕ್ಕಳು ಅಯ್ಯೋ ಬಿಡು, ಇನ್ನ ಪರೀಕ್ಷೆ ಡೇಟೇ ಬಂದಿಲ್ಲ, ಇನ್ನು ಕಾಲೇಜೇ ಓಪನ್ ಆಗಿಲ್ಲ, ಅವಾಗ ಇಟ್ಬಿಡ್ತಾರ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಕಾಲನ್ನ ಎಳಿತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸೋಮಾರಿಗಳು. ಆ ಸೋಮಾರಿಗಳಿಗೆ ಈ ಒಂದು ವಾಕ್ಯವನ್ನ ಹೇಳ್ತಾ ಇರ್ತಕ್ಕಂಥದ್ದು, ಇಫ್ ಯು ವಾಂಟ್ ಟು ಫುಟ್ ಪ್ರಿಂಟ್ ಆನ್ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್. ಕಾಲ ಎಂಬ ಮರಳರಾಶಿಯ ಮೇಲೆ ನಿಮ್ಮ ಹೆಜ್ಜೆ ಗುರುತಿಗೆ ಇರಬೇಕಾದ್ರೆ ನೀವು ಕಾಲನ ಎಳೆಯಬೇಡಿ, ಅಂದ್ರೆ ಸಮಯವನ್ನ ವ್ಯರ್ಥ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೋಮಾರಿಗಳಿಗೆ ಹೇಳ್ತಕ್ಕಂತಹ ಒಂದು ಮಾತು. ಯಾರು, ಅಬ್ದುಲ್ ಕಲಾಂ ಅವರು ತುಂಬಾ ಸೊಗಸಾಗಿ ಮಾತನ್ನ ಮೇಲಿರ್ತಕ್ಕಂತಹ ಸೋಮಾರಿಗಳಿಗೆ. ಈ ಸೋಮಾರಿಗಳು ಈಗಾದ್ರೂ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದು ಇದರ ಒಂದು ಅನಿಸಿಕೆ. ಇಷ್ಟು ಈ ಒಂದು ಇನ್ನೊಂದು ತರಗತಿಯಲ್ಲಿ ಹಾಗಿತ್ತು. ಮತ್ತೆ ನಾವು ಅಲ್ಲಿಂದ ಮುಂದುವರಿಬೇಕಾದ್ರೆ ನೋಡಿ, ಇಲ್ಲಿ ಬದುಕಿನ ರಸನಿಮಿಷಗಳು, ಆ ಬದುಕಿನ ರಸನಿಮಿಷಗಳು, APJ ಅಬ್ದುಲ್ ಕಲಾಂ ಅವರ ಬದುಕಿನ ಆ ರಸನಿಮಿಷಗಳನ್ನ ನೋಡೋದಾದ್ರೆ ನೋಡಿ, 1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೆಯುತ್ತಿದ್ವ.
ಇದರ ನಿರ್ದೇಶಕರು ವಿಜಯ ಸುಂದರಂ ಕೆಲಸಗಳು ತಡವಾದದಕ್ಕೆ ಸಬೂಬುಗಳನ್ನ ಹೇಳುತ್ತಾ ತಮ್ಮನ್ನ ತಾವು ಕೆಲವರು ಸಮರ್ಥಿಸಿಕೊಳ್ಳುತ್ತಿದ್ದ ಆ ದಿನದ ಪತ್ರಿಕೆಯನ್ನ ಕೈಯಲ್ಲಿ ಹಿಡಿದು ಕಲಾಂ ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಬರ್ತಾರೆ. ಅಂದ್ರೆ 1988ರಲ್ಲಿ ಪೃಥ್ವಿ ಉಡಾವಣೆಗೆ ಅಂದ್ರೆ ಪೃಥ್ವಿಯನ್ನ ಉಡಾವಣೆ ಮಾಡೋದಕ್ಕಾಗಿ ಮೇಲಕ್ಕೆ ಕಳಿಸೋದಕ್ಕಾಗಿ ಸಕಲ ಸಿದ್ಧತೆಗಳಂತಕ್ಕಂಥ ನಡೀತಾ ಇದ್ವು. ಸಕಲ ಸಿದ್ಧತೆಗಳಂತಕ್ಕಂಥದ ನಡೀತಾ ಇದ್ವು. ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತ ಪ್ರಯೋಗಾಲಯದಲ್ಲಿ ಆ ಪೃಥ್ವಿ ಉಡಾವಣೆಗೆ 1988ರಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು. ಹೈದರಾಬಾದಿನ ರಕ್ಷಣಾ ಇಲಾಖೆಯಲ್ಲಿ ಪ್ರಯೋಗಾಲಯದ ಇಲಾಖೆಗಳಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ವಿಜಯ ಸುಂದರಂ ಆಗಿರ್ತಕ್ಕಂಥದ್ದು ಇದರ ನಿರ್ದೇಶನವನ್ನ ವಹಿಸಿರ್ತಾರೆ. ಈ ಕೆಲಸಗಳು ಸಬೂಬುಗಳು ಅಂದ್ರೆ ಇಲ್ಲಿ ಸಬೂಬುಗಳು ಅಂತಂದ್ರೆ ಕೆಲಸಗಳು. ಆ ಪೃಥ್ವಿ ಉಡಾವಣೆಗೆ ಯಾರು ವಿಜಯ ಸುಂದರಂ ಅಂತಕ್ಕಂಥವರು ಅದರ ನಿರ್ದೇಶಕರಾಗಿದ್ರು. ಆ ನಿರ್ದೇಶಕರಾಗಿರ್ತಕ್ಕಂಥವರು ಈ ಕೆಲಸಗಳು ತಡವಾಗುವುದಕ್ಕೆ ಕೆಲಸಗಳು ಅಂತಕ್ಕಂಥ ನಿಧಾನ ಆಗೋದಕ್ಕೆ ಕೆಲವು ಸಬೂಬುಗಳನ್ನ ಹೇಳ್ತಾ ಇದ್ರು, ಕಾರಣಗಳನ್ನ ಹೇಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಆ ಪತ್ರಿಕೆಯನ್ನ ಕೈಯಲ್ಲಿ ಇಟ್ಕೊಂಡು ಸಭೆ ನಡೀತಾ ಇದ್ದಂತ ಸ್ಥಳಕ್ಕೆ ಬರ್ತಾರೆ. ಯಾರು? APJ ಅಬ್ದುಲ್ ಕಲಾಂ ಅಂತ. ಇಲ್ಲಿ ನೀವು ಈಗ ಕಾಣ್ತೀರಿ ನಮ್ಮ ಮನೆ ತಾನೆ ನಾವು ಉಡಾವಣೆ ಮಾಡಿದಂತಹ ಒಂದು ಕ್ಷಿಪಣಿ ಅಂತಕ್ಕಂಥದ್ದು ಈಗ ಕೆ ಶಿವನ್ ಆಗಿರ್ತಕ್ಕಂಥವ್ರು ನಮ್ಮ ನಾಸಾ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕೆ ಶಿವನ್ ಅಂತಕ್ಕಂತಹ ಅವರು ನಮ್ಮ ಬೆಂಗಳೂರಿನ ಇಸ್ರೋ ಎಲ್ಲಿರ್ತಕ್ಕಂತಹ ಒಂದು ನಾಸಾ ಕಂಪನಿಯಲ್ಲಿ ಇರ್ತಕ್ಕಂತಹ ನಿರ್ದೇಶಕರು ಅದರ ಒಂದು ನಿರ್ದೇಶನವನ್ನು ವಹಿಸಿರ್ತಾರೆ. ಅಂದ್ರೆ ಅವರು ಎಲ್ಲರಿಗೂ ನಿರ್ದೇಶನವನ್ನು ನೀಡ್ತಾ ಇರ್ತಾರೆ. ಈ ರೀತಿ ಮಾಡ್ಬೇಕು, ಇಷ್ಟೇ ಸಮಯಕ್ಕೆ ಮಾಡ್ಬೇಕು, ಈಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ನಿರ್ದೇಶನವನ್ನು ಮಾಡ್ತಾ ಇರ್ತಾರೆ. ಒಂದು ಪೃಥ್ವಿ ಅಂದ್ರೆ ಒಂದು ಕ್ಷಿಪಣಿಯನ್ನ ನಾವು ಉಡಾವಣೆ ಮಾಡಬೇಕಾದ್ರೆ ಅದಕ್ಕೆ ಹೀಗೆ ಇರಬೇಕು ಅಂತ ತುಂಬಾ ಒಂದು ಬುದ್ಧಿವಂತಿಕೆಯಿಂದ ಚತುರತೆಯಿಂದ ಅದಕ್ಕೆ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ. ಅದನ್ನೇ ಇಲ್ಲಿ 1988ರಲ್ಲಿ ಪೃಥ್ವಿ ಅಂತಕ್ಕಂಥ ಉಡಾವಣೆ ಮಾಡುವುದಕ್ಕಾಗಿ ಹೈದರಾಬಾದಿನ ರಕ್ಷಣಾ ಇಲಾಖೆಯಲ್ಲಿ ರಕ್ಷಣಾ ಪ್ರಯೋಗಾಲಯದಲ್ಲಿ ಸಕಲ ಸಿದ್ಧತೆಗಳಂತಕ್ಕಂಥ ನಡೀತಾ ಇರಬೇಕಾದ್ರೆ ವಿಜಯ ಸುಂದರಂ ಅಂತಕ್ಕಂಥವರು ಎಲ್ಲರ ನಿರ್ದೇಶನವನ್ನು ವಹಿಸುತ್ತಾರೆ. ಈ ವಿಜಯ ಸುಂದರಂ ಕೆಲಸಗಳಂತಕ್ಕಂಥದ ಸಬೂಬುಗಳು ಕೆಲಸಗಳು ತಡವಾದದಕ್ಕೆ ಸಬೂಬುಗಳನ್ನ ಹೇಳ್ತೊಡಗಿದ್ರು, ಕಾರಣಗಳನ್ನ ಹೇಳ್ತೊಡಗ್ತಾ ಇದ್ರು. ಇಂತಹ ಸಮಯದಲ್ಲಿ ಒಂದು ವರ್ತಮಾನ ಪತ್ರಿಕೆಯನ್ನ ಕೈಯಲ್ಲಿ ಹಿಡ್ಕೊಂಡು ಸಭೆ ನಡೀತಾ ಇದ್ದಂತಹ ಸ್ಥಳಕ್ಕೆ ಬರ್ತಾರೆ. ಯಾರು? APJ ಅಬ್ದುಲ್ ಕಲಾಂ. ಆ ಸ್ಥಳಕ್ಕೆ ಬಂದಾಗ ಗಮನಿಸಿ ನೋಡಿ, 1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೆಯುತ್ತಿದ್ವು. ಇದರ ಒಂದು ನಿರ್ದೇಶಕರು ವಿಜಯ ಸುಂದರಂ ಕೆಲಸಗಳು ತಡವಾದದಕ್ಕೆ ಕೆಲಸಗಳು ಅಂತಕ್ಕಂಥ ನಿಧಾನ ಆಗಿದ್ದಕ್ಕೆ ಸಬೂಬುಗಳನ್ನ ಹೇಳತೊಡಗಿದ್ರು, ಕಾರಣಗಳನ್ನ ಹೇಳತೊಡಗಿದ್ರು. ನೋಡಿ, ಇದು ಕಾರಣಗಳಂತಕ್ಕಂಥ ಇದನ್ನ ತಮ್ಮನ್ನ ತಾವು ಕೆಲವರು ಸಮರ್ಥಿಸಿಕೊಳ್ತಾ ಇದ್ರು ಅಂತ. ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಅಂತಕ್ಕಂಥ ಮಾಡ್ಬೇಕಾದ್ರೆ ಈ ಕಾರಣಗಳಂತಕ್ಕಂಥದ್ದು ಹೇಳ್ಬಾರ್ದು, ಆ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು. ಆ ಸಬೂಬುಗಳನ್ನ ಹೇಳ್ಕೊಡ್ತಾಗ ತಮ್ಮನ್ನು ತಾವು ಸಮರ್ಥಿಸಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಪತ್ರಿಕೆಯನ್ನ ಕೈಯಲ್ಲಿ ಇಟ್ಟುಕೊಂಡು ಸಭೆ ನಡೀತಾ ಇದ್ದಂತಹ ಸ್ಥಳಕ್ಕೆ ಬರ್ತಾರೆ APJ ಅಬ್ದುಲ್ ಕಲಾಂ. ನೋಡಿ, ಸಿಕಿಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ನಿಮಗೆ ಮಕ್ಕಳ ನಡುವೆ ತುಂಬಾ ಸೊಗಸಾಗಿರ್ತಾ ಇದ್ರು, ಮಕ್ಕಳ ನಡುವೆ ತುಂಬಾ ಸ್ನೇಹ ಮನೋಭಾವದಿಂದ ಬಾಂಧವ್ಯದಿಂದ ಇರ್ತಾ ಇದ್ರು. ಯಾರಂತಂದ್ರೆ APJ ಅಬ್ದುಲ್ ಕಲಾಂ. ಅದಕ್ಕೆ ಇಲ್ಲಿ ಸಿಕಿಂದ್ರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನ ಇಲ್ಲಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಉಪನಿರ್ದೇಶಕ ಸಾರಸ್ವತ ಹೆಮ್ಮೆಯಿಂದ ಹೇಳಿದ್ರು, ಈ ಶಾಲಾ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ ಗಾತ್ರ ಕುರಿತು ಒಂದಷ್ಟು ವಿವರವನ್ನ ಕೇಳಿದ್ರು. ನಾನು ಸಹ ಮಾಹಿತಿಯನ್ನು ನೀಡಿದ್ದೆ. ನೋಡಿ, ಎಂತ ಅದ್ಭುತವಾದಂತಹ ಮಾದರಿಯನ್ನ ತಯಾರಿಸಿದ್ದಾಳೆ ಅಂತ. ಅಂದ್ರೆ ಇಲ್ಲಿ ಗಮನಿಸಬೇಕು, ಸಿಕಿಂದ್ರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದಂತಹ ಕ್ಷಿಪಣಿ ಚಿತ್ರದ ಮಾದರಿಯನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿರ್ತಾರೆ ಅಂತ. ಅದಕ್ಕೆ ಇಲ್ಲಿ ನೀವು ನೋಡುವಂತಹ ಕೆಲವು ಸಂದರ್ಭಗಳಲ್ಲಿ ಈ ಯಾವ್ದೋ ಪ್ರಜಾವಾಣಿನೋ ಇನ್ನೊಂದು ಯಾವ್ದೋ ಪೇಪರ್ ಅಲ್ಲಿ ಕೆಲವೊಂದು ಚಿಕ್ಕ ಒಂದು ಪೇಪರ್ ಅಲ್ಲಿ ಚಿಕ್ಕಿ ಚಿತ್ತಾರ ಅಂತ ಬರುತ್ತೆ. ಚಿಕ್ಕಿ ಚಿತ್ತಾರ ಅಂತಕ್ಕಂಥ ಒಂದು ಪೇಪರ್ ಅಂತಕ್ಕಂಥ ಚಿಕ್ಕ ಅಂಕಣದಿಂದ ಕೂಡಿರ್ತಕ್ಕಂಥ ಒಂದು ಪುಸ್ತಕ ಬರುತ್ತೆ. ಆ ಚಿಕ್ಕಿ ಚಿತ್ತಾರದಲ್ಲಿ 2ನೇ ತರಗತಿ 3ನೇ ತರಗತಿ 4ನೇ ತರಗತಿ ಚಿಕ್ಕ ಮಕ್ಕಳು ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರಗಳನ್ನ ಬರ್ದಿರ್ತಾರೋ. ಅಂದ್ರೆ
ಮಕ್ಕಳಲ್ಲಿ ಅಪಾರವಾದಂತಹ ಒಂದು ಜ್ಞಾನ ಅಂತಕ್ಕಂಥದ್ದು ಇರುತ್ತೆ. ಆ ಮಕ್ಕಳಲ್ಲಿ ಅಪಾರವಾದಂತಹ ಜ್ಞಾನವನ್ನ ನಾವು ಬಳಸ್ಕೋಬೇಕು ಅಂತಕ್ಕಂಥದ್ದು. ಆ ಚಿಕ್ಕದಾರ ಅಂತಕ್ಕಂತಹದ್ರಲ್ಲಿ ಚಿಕ್ಕ ಮಕ್ಕಳು ಅದ್ಭುತವಾದಂತಹ ಚಿತ್ರಗಳನ್ನ ಬಿಡಿಸಿರ್ತಾರೆ. ಅಂದ್ರೆ ಅವ್ರು ಎಲ್ಲೋ ಒಂದು ನೋಡಿದಂತಹ ಒಂದು ಘಟನೆಗಳನ್ನ ಎಷ್ಟು ಸೊಗಸಾಗಿ ಬಿಡಿಸಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಸಿಕಿಂದ್ರಾಬಾದ್ಗೆ ಸೇರಿರ್ತಕ್ಕಂತಹ ಶಾಲಾ ಬಾಲಕಿಯೊಬ್ಬಳು ನಮ್ಮ ಕ್ಷಿಪ್ಣಿಯ ಮಾದರಿಯ ಒಂದು ಚಿತ್ರವನ್ನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಆ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದಂತಹ ಸಂದರ್ಭದಲ್ಲಿ ಸ್ವಾರಸ್ಯತ ಆ ಹೆಮ್ಮೆಯಿಂದ ಹೇಳ್ತಾರೆ. ಯಾರಂತಂದ್ರೆ ಇದರ ನಿರ್ದೇಶಕರು ಉಪನಿರ್ದೇಶಕರಾಗಿರ್ತಕ್ಕಂಥ ಸ್ವಾರಸ್ಯತ ಹೆಮ್ಮೆಯಿಂದ ಹೇಳ್ತಾರೆ, ಈ ಶಾಲಾ ಬಾಲಕಿ ನಮ್ಮ ಕ್ಷಿಪ್ಣಿಯ ಆಕಾರ ಗಾತ್ರ ಕುರಿತು ಒಂದಿಷ್ಟು ವಿವರ ಕೇಳಿದ್ರು. ನಾನು ಸಹ ಮಾಹಿತಿಯನ್ನ ನೀಡಿದ್ದೆ. ನೋಡಿ ಎಂತ ಅದ್ಭುತವಾದಂತಹ ಮಾದರಿಯನ್ನ ತಯಾರಿಸಿದ್ದಾಳೆ ಅಂತ. ಅಂದ್ರೆ ನೋಡಿ, ಕೆಲವೊಂದು ಮಕ್ಕಳು ಯಾವುದೋ ದೂರದಿಂದ ಒಂದು ಘಟನೆಯನ್ನು ನೋಡಿದ್ರೆ ಸಾಕು ಎಷ್ಟು ಸೊಗಸಾಗಿ ಮಾಡ್ಬಿಡ್ತಾರ ಅಂತ. ಕೆಲವು ಸಂದರ್ಭಗಳಲ್ಲಿ ಈ ಪ್ರೈಮರಿ ಸ್ಕೂಲ್ಗಳನ್ನು ನೋಡ್ಬೇಕು ನೀವು. ಅವಾಗ ಈ ಪ್ರಯೋಗಾಲಯಗಳನ್ನ ಮಾಡಿಸ್ತಾರೆ. ಆ ಪ್ರಯೋಗಾಲಯಗಳನ್ನ ಮಾಡಿಸಿದಂತ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಯಾವ್ಯಾವ ರೀತಿ ಚಿತ್ರಗಳನ್ನ ತಯಾರು ಮಾಡಿರ್ತಕ್ಕಂಥ ನೋಡೋದಕ್ಕೆ ಎರಡು ಕಣ್ಣಿರಬೇಕು. ಈಗ ನಮ್ಮ ವಿಜೇತ ಕಾಲೇಜ್ ಪಕ್ಕದಲ್ಲೇ ನ್ಯೂ ಹಾರಿಸನ್ ಅಂತಕ್ಕಂತಹ ಒಂದು ಪ್ರೌಢಶಾಲೆಯಲ್ಲಿ ಪಕ್ಕದಲ್ಲೇ ಆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಚಿತ್ರಪಟಗಳನ್ನ ಬಿಡಿಸಿದ್ರು. ನೋಡೋದಕ್ಕೆ ಎರಡು ಕಣ್ಣು ಬೇಕಾಗಿತ್ತು ಅಂತ. ಮಕ್ಕಳು ತಮ್ಮ ಬುದ್ಧಿಯನ್ನೇ ಉಪಯೋಗಿಸಿಕೊಂಡು ಯಾವ ರೀತಿ ಎಷ್ಟು ಚೆನ್ನಾಗಿ ಕಲಾಕೃತಿಯಿಂದ ಅವರನ್ನು ರಚನೆ ಮಾಡಿರ್ತಾರೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ದೊಡ್ಡವರು ಅವರ ಮುಂದೆ ಏನಕ್ಕೂ ಕೆಲಸಕ್ಕೆ ಬರಲ್ಲ. ಅದಕ್ಕೆ ಮಕ್ಕಳಲ್ಲಿ ಅಪಾರವಾದಂತಹ ಜ್ಞಾನ ಇರುತ್ತೆ. ಆ ಜ್ಞಾನ ಇರುವಂತಹ ಸಂದರ್ಭ ಅದಕ್ಕೆ ಆ ಮಕ್ಕಳಿಗೆ ಚಿಕ್ಕವರಾಗಿದ್ದಂತಹ ಸಂದರ್ಭ ಅವರಿಗೆ ದಾಹ ಅಂತಕ್ಕಂಥ ಜಾಸ್ತಿ ಆಗುತ್ತೆ. ಆ ದಾಹ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಯಾವ ವಯಸ್ಸಿನಲ್ಲಿ ಏನು ಓದಬೇಕು ಅಂತಕ್ಕಂಥದನ್ನ ಅದನ್ನ ಓದಬೇಕು ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ಹೇಳ್ತಾರೆ. ನೋಡಿ, ಆ ಸಿಕಿಂದ್ರಾಬಾದ್ನ ಶಾಲಾ ಬಾಲಕಿಯೊಬ್ಬಳು ಆ ಕ್ಷಿಪ್ಣಿಯ ಆಕಾರನ ಬರೆದಿರ್ತಕ್ಕಂತಹ ಚಿತ್ರವನ್ನ ಆ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಆಗ ಉಪನಿರ್ದೇಶಕರಾಗಿರ್ತಕ್ಕಂಥ ಸ್ವಾರಸ್ಯತ ಹೆಮ್ಮೆಯಿಂದ ಗೌರವದಿಂದ ಹೇಳಿದ್ರು, ಈ ಶಾಲಾ ಬಾಲಕಿ ನಮ್ಮ ಕ್ಷಿಪ್ಣಿಯ ಆಕಾರ ಇದು ಯಾವ ರೀತಿಯ ಆಕಾರ ಹೊಂದಿರುತ್ತೆ, ಇದು ಯಾವ ರೀತಿಯ ಆಕಾರ ಹೊಂದಿರುತ್ತೆ ಮತ್ತು ಅದರ ಗಾತ್ರ ಎಷ್ಟು, ಅದು ಎಷ್ಟು ದೊಡ್ಡದಾಗಿರುತ್ತೆ, ಅದು ಎಷ್ಟು ಉದ್ದವಾಗಿರುತ್ತೆ, ಎಷ್ಟು ಅಗಲ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕ್ಷಿಪ್ಣಿಯ ಆಕಾರ ಗಾತ್ರ ಕುರಿತು ಒಂದಿಷ್ಟು ವಿವರವನ್ನ ಕೇಳಿದ್ರು. ನಾನು ಸಹ ಮಾಹಿತಿಯನ್ನ ನೀಡಿದ್ದೆ. ನೋಡಿ ಎಂತ ಅದ್ಭುತವಾದಂತಹ ಮಾದರಿಯನ್ನ ತಯಾರಿಸಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಉಪನಿರ್ದೇಶಕರಾಗಿರ್ತಕ್ಕಂಥ ಸ್ವಾರಸ್ಯತ ಹೆಮ್ಮೆಯಿಂದ ಹೇಳಿದಾಗ ಆ ಅಬ್ದುಲ್ ಕಲಾಂ ಅವರು ಏನ್ ಹೇಳ್ತಾರೆ ನೋಡಿ ಆ ಹುಡುಗಿ ಬಗ್ಗೆ. ನೋಡಿ, ಹಾಗಾದ್ರೆ ಆ ಹುಡುಗಿಯನ್ನು ಇಲ್ಲಿಗೆ ಆಕರ್ಷಬಾರ್ದು, ಹಾಗಾದ್ರೆ ಆ ಹುಡುಗಿಯನ್ನು ಇಲ್ಲಿಗೆ ಆಕರ್ಷಬಾರ್ದು. ಆ ಮಗು ನಿಜವಾದ ಪೃಥ್ವಿ ಕ್ಷಿಪ್ಣಿ ನೋಡಲಿ. ನೋಡಿ, ಮಕ್ಕಳಲ್ಲಿ ಈಗ ಆ ಸ್ವಾರಸ್ಯತ ಆಗಿರ್ತಕ್ಕಂತಹ ಉಪನಿರ್ದೇಶಕರಾಗಿರ್ತಕ್ಕಂತಹ ಬರೀ ಆ ಫೋನಿನ ಕರೆಯಲ್ಲಿ ದೂರವಾಣಿ ಕರೆಯಲ್ಲಿ ಅವರಿಗೆ ಮಾಹಿತಿಯನ್ನು ನೀಡಿದ್ರು ಏನೋ, ಈ ಕ್ಷಿಪ್ಣಿಯ ಆಕಾರ ಗಾತ್ರ ಎಷ್ಟಿರುತ್ತೆ ಸರ್ ಅಂತ ಹೇಳಿದಾಗ ಸರ್ ಇಷ್ಟು ಆಕಾರ ಅಂತ ಇರುತ್ತೆ, ಇಷ್ಟು ಗಾತ್ರ ಅಂತಕ್ಕಂಥ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ದೂರವಾಣಿಯಲ್ಲಿ ಅವರು ಮಾಹಿತಿಯನ್ನು ನೀಡಿದ್ರು ಏನೋ. ಆ ದೂರವಾಣಿಯಲ್ಲಿ ಮಾಹಿತಿಯನ್ನು ನೋಡಿದ್ದೆ, ಕೇಳಿದ್ದೆ. ಆ ಸಿಕಿಂದ್ರಾಬಾದ್ ಬಾಲಕಿ ಆಗಿರ್ತಕ್ಕಂಥವ್ರು ಎಷ್ಟು ಅದ್ಭುತವಾಗಿ ಚಿತ್ರವನ್ನ ತಯಾರು ಮಾಡಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಹೇಳಿದಾಗ ಅಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಹಾಗಾದ್ರೆ ಆ ಹುಡುಗಿಯನ್ನು ಯಾಕೆ ಇಲ್ಲಿ ಕರ್ಸಬಾರ್ದು, ಆ ಹುಡುಗಿಯನ್ನು ಕರ್ಸಿ ನಿಜವಾದಂತಹ ಒಂದು ಕ್ಷಿಪ್ಣಿಯನ್ನ ನೋಡ್ಲಿ, ನಿಜವಾದಂತಹ ಒಂದು ಕ್ಷಿಪ್ಣಿಯನ್ನ ನೋಡ್ಲಿ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಮಕ್ಕಳಿಗೆ ಆದ್ಯತೆಯನ್ನ ಕೊಡ್ತಾರೆ. ಆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಅಬ್ದುಲ್ ಕಲಾಂ. ಹಾಗಾದ್ರೆ ಅವರನ್ನ ಕರ್ಸಿ ಇಲ್ಲಿಗೆ ಆ ಮಗು ನಿಜವಾದಂತಹ ಕ್ಷಿಪ್ಣಿಯ ಆಕಾರ ಗಾತ್ರವನ್ನ ನೋಡ್ಲಿ ಅಂತ ಹೇಳಿದಾಗ ನೋಡಿ, ಪೃಥ್ವಿಯ ಕ್ಷಿಪ್ಣಿ ನೋಡಲಿ, ಒಂದು ದಿನ ನಿಮ್ಮ ಅತಿಥಿಯಾಗಲಿ. ಅಬ್ದುಲ್ ಕಲಾಂ ಅವರು ತಕ್ಕನೆ ಸಹಾಯ ಮಾಡ್ತಾರೆ. ಈಗ ಯಾವ್ದಾದ್ರು ಒಂದು ಚಿತ್ರ ಅಂತಕ್ಕಂಥದ್ದು ಒಂದು ಕ್ಷಿಪ್ಣಿ ಅಂತಕ್ಕಂಥ ತಯಾರಾಗ್ತಾ ಇದೆ ಅಂತಂದ್ರೆ ಅನೇಕ ದೇಶ ವಿದೇಶಗಳಾಗಿರ್ತಕ್ಕಂಥ ದೇಶ ವಿದೇಶಗಳಿಂದ ಅದು ಬಂದು ಭೇಟಿಯನ್ನ ಕೊಡ್ತಾರೆ. ಇದು ಯಾವ ರೀತಿ ಮಾಡ್ತಾ ಇದ್ರ, ಎಷ್ಟು ಮಾಡ್ತಾ ಇದೆ, ಏನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅತಿಥಿಗಳಾಗಿರ್ತಕ್ಕಂಥ ಬರ್ತಾರೆ. ಅದನ್ನೇ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಒಂದು ದಿನ ನಿಮ್ಮ ಅತಿಥಿಯಾಗ್ಲಿ ಆ ಹುಡುಗಿಯನ್ನ ಕರೆಸಿ ನಿಜವಾದಂತಹ ಕ್ಷಿಪ್ಣಿಯನ್ನ ನೋಡ್ಲಿ ಅಂತ ಹೇಳ್ಬಿಟ್ಟು ತಟ್ಟನೆ ಸಲಹೆಯನ್ನ ಮಾಡ್ತಾರೆ. ಆ ಸಲಹೆಯನ್ನ ಮಾಡಿದಾಗ ನೋಡಿ, ಮುಂದೆ ಆ ಹುಡುಗಿಯನ್ನ ಇಲಾಖೆಯ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಪೃಥ್ವಿಯನ್ನ ತೋರಿಸಿದ್ರು. ಮುಂದೆ ಆ ಇಲಾಖೆ ಯಾವ್ದು ಇಲಾಖೆ, ರಕ್ಷಣಾ ಇಲಾಖೆ, ಪ್ರಯೋಗಾಲಯದ ರಕ್ಷಣಾ ಇಲಾಖೆ ಏನಿದೆ ಆ ರಕ್ಷಣಾ ಇಲಾಖೆಗೆ ಸೇರಿದಂತಹ ಕಾರಿನಲ್ಲಿ ಆ ಹುಡುಗಿಯನ್ನ ಕರೆದುಕೊಂಡು ಬಂದು ಆ ಕ್ಷಿಪ್ಣಿಯನ್ನ ತೋರಿಸ್ತಾರೆ. ತೋರಿಸಿದಾಗ ಕ್ಷಿಪ್ಣಿಯ ಮೈ ಸವರಿದ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲಾ ಭಾವನೆಗಳು ಮೂಡಿದವೋ ಅಂತ ಆ ಅಬ್ದುಲ್ ಕಲಾಂ ಹೇಳ್ತಾರೆ. ನೋಡಿ,
ಆ ಕ್ಷಿಪ್ಣಿಯ ಮೈ ಸೌರಿದ ಅಂದ್ರೆ ಹಬ್ಬ ಇಷ್ಟು ಚೆನ್ನಾಗಿದೆ ಇದು ಕ್ಷಿಪ್ಣಿ ಅಂತ ಹೇಳ್ಬಿಟ್ಟು ಆ ಕ್ಷಿಪ್ಣಿಯ ಮೈಯನ್ನ ಸೌರಿದಂತಹ ಆ ಬಾಲಕಿಯ ಮನಸ್ಸಿನಲ್ಲಿ ಏನೆಲ್ಲಾ ಭಾವನೆಗಳು ಮೂಡಿರ್ತವೆ ನೋಡಿ. ಬರೀ ದೂರವಾಣಿ ಕೇಂದ್ರದಲ್ಲೇ ದೂರವಾಣಿ ಕರೆಯಲ್ಲೇ ಕೇಳಿ ಅಂತ ಅದ್ಭುತವಾದಂತಹ ಮಾಧುರ್ಯನ ತಯಾರಿಸಿರ್ತಕ್ಕಂತಹ ಈ ಸಿಕಿಂದ್ರಾಬಾದ್ನ ಶಾಲಾ ಬಾಲಿಕೆಗಳು ನಿಜವಾದಂತಹ ಒಂದು ಕ್ಷಿಪ್ಣಿಯ ಆ ಮೈಯನ್ನ ಸವರಿದಾಗ ಆ ಬಾಲಕಿಯ ಮನಸ್ಸಿನಲ್ಲಿ ಏನೆಲ್ಲಾ ಭಾವನೆಗಳು ಮೂಡಿರ್ತವೆ ಅಂತ ಅಲ್ಲಿ ಹೇಳ್ತಾರೆ ಅಬ್ದುಲ್ ಕಲಾಂ ಅವರು. ಕ್ಯಾಂಟೀನ್ ನಲ್ಲಿ ತಜ್ಞರೊಡನೆ ಸಹಭೋಜನ ಮೀಟಿಂಗ್ ಅಲ್ಲಿ ಗಮನಿಸಿ. ಯಾರು ತಾನೇ ಹೇಳಬಲ್ಲರು? ಕ್ಯಾಂಟೀನ್ ನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ ಮೀಟಿಂಗ್ ಮಧ್ಯದಲ್ಲಿಯೇ ಹೊರಕ್ಕೆ ಬಂದ ಕಲಾಂ ಅವರು, ನೀನು ಯಾವ ಸ್ಕೂಲ್ ನಲ್ಲಿ ಓದುತ್ತಿದ್ದೀಯೇ? ಅಂಡರ್ಲೈನ್ ಮಾಡ್ಕೊಳ್ಳಿ ಸಂದರ್ಭ, ಅಂಡರ್ಲೈನ್ ಮಾಡ್ಕೊಳ್ಳಿ ಸಂದರ್ಭ. ಈ ಮೇಲ್ಕಂಡ ವಾಕ್ಯವನ್ನ ಎಚ್ ಆರ್ ರಾಮಕೃಷ್ಣ ಅವರು ಬರೆದಿರ್ತಕ್ಕಂಥ ಬದುಕನ್ನ ಪ್ರೀತಿಸಿದ ಸಂದಾಯ ಗದ್ಯ ಭಾಗದಿಂದ ಹರಿಸಿಕೊಳ್ಳಲಾಗಿದೆ. ಸಿಕಿಂದ್ರಾಬಾದಿನ ಶಾಲಾ ಬಾಲಕಿಯೊಬ್ಬಳು ಕ್ಷಿಪ್ಣಿಯ ಮಾದರಿಯನ್ನ ಚಿತ್ರವನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಆ ಪತ್ರಿಕೆಯಲ್ಲಿ ಪ್ರಕಟಿಸಿದಂತಹ ಸಂದರ್ಭದಲ್ಲಿ ಉಪನಿರ್ದೇಶಕರಾಗಿರ್ತಕ್ಕಂತಹ ಸ್ವಾರಸ್ವತ ಹೆಮ್ಮೆಯಿಂದ ಹೇಳಿದ್ರು, ಈ ಶಾಲಾ ಬಾಲಕಿ ನಮ್ಮ ಕ್ಷಿಪ್ಣಿಯ ಆಕಾರ ಗಾತ್ರ ಕುರಿತು ಒಂದಿಷ್ಟು ವಿವರವನ್ನ ಕೇಳಿದ್ರು. ನಾನು ಮಾಹಿತಿಯನ್ನು ನೀಡಿದ್ದೆ. ನೋಡಿ ಎಂತ ಅದ್ಭುತವಾದಂತಹ ಮಾದರಿಯನ್ನ ತಯಾರಿಸಿದ್ದಾರೆ ಅಂತ ಹೇಳಿದಾಗ ಆ ಅಬ್ದುಲ್ ಕಲಾಂ ಹಾಗಾದ್ರೆ ನಿಜವಾಗ್ಲೂ ಆ ಹುಡುಗಿಯನ್ನ ಇಲ್ಲಿಗೆ ಕರೆಸಿ ನಿಜವಾದಂತಹ ಕ್ಷಿಪ್ಣಿಯನ್ನ ನೋಡ್ಲಿ ಅಂತ ಹೇಳ್ಬಿಟ್ಟು ಇಲಾಖೆಯ ಕರ್ನಲ್ಲಿ ಕರೆದುಕೊಂಡು ಬಂದ ಆ ಹುಡುಗಿಗೆ ಕ್ಷಿಪ್ಣಿಯನ್ನು ತೋರಿಸ್ತಾರೆ. ಆ ಕ್ಷಿಪ್ಣಿಯ ಮೈಯನ್ನ ಸವರಿದಂತಹ ಮನಸ್ಸಿನ ಆ ಹುಡುಗಿಯ ಮನಸ್ಸಿನಲ್ಲಿ ಏನೆಲ್ಲಾ ಭಾವನೆಗಳು ಮೂಡಬಹುದು, ಯಾರು ಹೇಳಬಲ್ಲರು ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಆ ತಂತ್ರಜ್ಞರೊಡನೆ ಸಹಭೋಜನ ಮೀಟಿಂಗ್ ಅನ್ನ ಮುಗಿಸಿ ಹೊರಗಡೆಗೆ ಬಂದಂತಹ ಅಬ್ದುಲ್ ಕಲಾಂ ಅವರು ಅಲ್ಲಿ ಕೇಳ್ತಾರೆ, ನೋಡಿ ನೀನು ಯಾವ ಸ್ಕೂಲ್ ನಲ್ಲಿ ಓದುತ್ತಿದ್ದೀಯೇ? ನಿಮ್ಮ ತಂದೆ ಏನು ಮಾಡುತ್ತಿದ್ದಾರೆ? ನಿನ್ನ ಹವ್ಯಾಸಗಳೇನು? ನೋಡಿ ನೀನು ಯಾವ ಸ್ಕೂಲ್ ನಲ್ಲಿ ಓದುತ್ತಿದ್ದೀಯೇ? ನಿಮ್ಮ ತಂದೆ ತಾಯಿಗಳು ಏನು ಕೆಲಸ ಅಂತಕ್ಕಂಥ ಮಾಡುತ್ತಿದ್ದಾರೆ? ನಿನ್ನ ಹವ್ಯಾಸಗಳೇನು? ನೋಡಿ ಅವರ ಪ್ರಶ್ನೆಗಳು ಹೇಗಿದೆಯೋ ಆ ಪ್ರಶ್ನೆಗಳನ್ನ ಪ್ರೀತಿಯಿಂದ ಕೇಳುವಂತಹ ಪ್ರಶ್ನೆಗಳಲ್ಲಿ ಆ ವಿದ್ಯಾರ್ಥಿಗಳನ್ನ ತಮ್ಮ ಕಡೆಗೆ ಗಮನವನ್ನ ಸೆಳೀತಾ ಇದ್ದಂತಹ ವ್ಯಕ್ತಿ ಯಾರಂತಂದ್ರೆ ಅಬ್ದುಲ್ ಕಲಾಂ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಯಾವ ಸ್ಕೂಲ್ ನಲ್ಲಿ ಓದುತ್ತಿದ್ದೀಯೇ? ನಿಮ್ಮ ತಂದೆ ತಾಯಿಗಳು ಏನು ಕೆಲಸವನ್ನ ಮಾಡುತ್ತಿದ್ದಾರೆ? ನಿನ್ನ ಹವ್ಯಾಸಗಳೇನು? ನಿನ್ನ ಗುರಿಗಳಂತಕ್ಕಂಥದ್ದು ಏನು ಅಂತ ಹೇಳ್ಬಿಟ್ಟು ಕೇಳಿದಾಗ ಏನೋ ನಗುತ್ತಾ ಕೇಳಿದಾಗ ಆ ಹುಡುಗಿಗೆ ಆನಂದ ಹೇಳುತ್ತಿರೋದು, ಆ ಹುಡುಗಿಗೆ ಎಷ್ಟು ಆನಂದ ಅಂತಕ್ಕಂಥ ಸಂತೋಷ ಅಂತಕ್ಕಂಥ ಆಗ್ಬಿಟ್ಟಿತ್ತು. ಇದೇನಪ್ಪ ಅಬ್ದುಲ್ ಕಲಾಂ ಅವರು ನಮ್ಗೆ ಇಂತಹ ಒಂದು ಪ್ರಶ್ನೆಗಳನ್ನ ಕೇಳ್ಬಿಟ್ರು, ನೀನು ಯಾವ ಸ್ಕೂಲ್ ನಲ್ಲಿ ಓದುತ್ತಾ ಇದೆಯಾ? ನಿಮ್ಮ ತಂದೆ ತಾಯಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಿನ್ನ ಹವ್ಯಾಸಗಳೇನು, ನಿನ್ನ ಒಂದು ಗುರಿಗಳಂತಕ್ಕಂಥ ಏನು ಅಂತ ನಗುತ್ತಾ ಕೇಳಿದಾಗ ಆ ಹುಡುಗಿಗೆ ಆದಂತಹ ಆನಂದ ಸಂತೋಷ ಹೇಳುತ್ತಿರೋದು ಅಂತ ಇಲ್ಲಿ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಚೆನ್ನೈನ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮ. ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪ್ಣಿ ಮನುಷ್ಯ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂತ ವಿದ್ಯಾರ್ಥಿಗಳಲ್ಲಿ ಕಾತುರ. ನೋಡಿ ಅಲ್ಲಿ ಹೇಳ್ತಾನೆ, ಚೆನ್ನೈನ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ. ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪ್ಣಿ ಮನುಷ್ಯ ಅಬ್ದುಲ್ ಕಲಾಂ ಪ್ರಶ್ನೆ ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಾತುರ. ಕಲಾಂ ಅವರ ಪ್ರಶ್ನೆ ಹೇಗಿತ್ತು? ಏನ್ ಪ್ರಶ್ನೆ ಸರಿ ಕೇಳಿಸ್ಕೊಳ್ಳಿ. ಭೂಮಿ ಸೂರ್ಯನನ್ನ ಪರಿಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ? ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬ್ಬಾಗ್ತಾರೆ. ನೋಡಿ ಆ ಅಬ್ದುಲ್ ಕಲಾಂ ಅವರು ಯಾವ ರೀತಿ ಇದ್ರು ಅಂತಂದ್ರೆ ಪ್ರಶ್ನೆಗಳನ್ನ ಹಾಕುವುದರ ಮುಖಾಂತರ ವಿಜ್ಞಾನವನ್ನ ಕಲಿಸ್ಬಿಡ್ತಾ ಇದ್ರು ಮಕ್ಕಳಿಗೆ. ಯಾರಿಗೆ? ಮಕ್ಕಳಿಗೆ. ಅವ್ರ ಪ್ರಶ್ನೆ ಹೀಗಿದೆ ನೋಡಿ. ಚೆನ್ನೈನ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮ ಇಟ್ಟಿರ್ತಾರೆ. ಚೆನ್ನೈನ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮವನ್ನ ಆಯೋಜಿಸುತ್ತಾರೆ. ಆ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಕ್ಷಿಪ್ಣಿ ಮನುಷ್ಯ APJ ಅಬ್ದುಲ್ ಕಲಾಂ ಅವರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂತ ವಿದ್ಯಾರ್ಥಿಗಳಲ್ಲಿ ಆತುರ ಅಂತಕ್ಕಂಥದ್ದಿತ್ತು. APJ ಅಬ್ದುಲ್ ಕಲಾಂ ಅವರ ಪ್ರಶ್ನೆ ಹೇಗಿತ್ತು? ಏನು? ಭೂಮಿ ಅಂತಕ್ಕಂಥದ್ದು ಸೂರ್ಯನನ್ನ ಪರಿಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಆಗಿದ್ದಲ್ಲಿ 15ನೇ ಪಥದಲ್ಲಿದ್ದಂತಹ ವಿದ್ಯಾರ್ಥಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ? ಗಮನಿಸಬೇಕು ನೀವು.
ಭೂಮಿ ಅಂತಕ್ಕಂಥದ್ದು ಸೂರ್ಯನನ್ನ ಪರಿಭ್ರಮಿಸಲು ಅಂದ್ರೆ ಒಂದು ಸುತ್ತನ್ನ ಸುತ್ತೋದಕ್ಕೆ 365 ದಿನಗಳು ತೆಗೆದುಕೊಳ್ಳುತ್ತೆ. 365 ದಿನಗಳಲ್ಲೇ ಒಂದು ವರ್ಷ ತೆಗೆದುಕೊಳ್ಳುತ್ತೆ. ಭೂಮಿ ಅಂತಕ್ಕಂಥದ್ದು ಸೂರ್ಯನನ್ನ ಒಂದು ಸುತ್ತಲು 365 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ 15ನೇ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ? 15ನೇ ಪಥದಲ್ಲಿ 15ನೇ ಪಥ ಅಂದ್ರೆ ದಾರಿ ಅಥವಾ ದಿಕ್ಕಿನಲ್ಲಿ ಇದ್ದಂತಹ ವ್ಯಕ್ತಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ? ಈ ಪ್ರಶ್ನೆಯನ್ನ ಕೇಳಿದಂತ ಅನೇಕ ವಿದ್ಯಾರ್ಥಿಗಳು ತಬ್ಬಿಬ್ಬಾಗ್ಬಿಡ್ತಾರೆ. ಅದೇ ಇದೇನು ಪ್ರಶ್ನೆ ಈ ರೀತಿ ಇದೆ ಅಂತ. ನೋಡಿ, ಭೂಮಿ ಸೂರ್ಯನನ್ನ ಪರಿಭ್ರಮಣಿಸಲು, ಭೂಮಿ ಅಂತಕ್ಕಂಥದ್ದು ಸೂರ್ಯನನ್ನ ಒಂದು ಸುತ್ತು ಹಾಕಲು 365 ದಿನಗಳು ಅಂದ್ರೆ ಒಂದು ವರ್ಷ ತೆಗೆದುಕೊಳ್ಳುತ್ತದೆ. ಆಗಿದ್ದಲ್ಲಿ 15ನೇ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ ಅಂತ ಕೇಳಿದಾಗ ಅನೇಕ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ತಬ್ಬಿಬ್ಬಾಗ್ತಾರೆ. ಅಲ್ಲಿ ಉತ್ತರ ಹೇಳ್ತಾರೆ. ನೋಡಿ, ಅಭಿಷೇಕ್ ಎಂಬ ಹುಡುಗ ಸ್ವಲ್ಪ ಯೋಚಿಸಿ 14 ಎಂದು ಉತ್ತರಿಸಿದ. ಉತ್ತರ ಸರಿಯಾಗಿ ಇತ್ತು. ಭೂಮಿ ಮೇಲೆ ನಿಂತಿದ್ದ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ ಅಲ್ಲವೇ? ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದರು ಹೀಗೆಯೇ. ಭೂಮಿ ಸೂರ್ಯನನ್ನ ಪರಿಭ್ರಮಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪಥದಲ್ಲಿದ್ದ ವ್ಯಕ್ತಿ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ ಅಂತ ಕೇಳಿದಾಗ ಅಭಿಷೇಕ್ ಎಂಬ ವಿದ್ಯಾರ್ಥಿ ನಿಂತುಕೊಂಡು 14 ಅಂತ ಉತ್ತರಿಸಿದ. ಉತ್ತರ ಸರಿಯಾಗಿ ಇತ್ತು. ಯಾಕೆಂದ್ರೆ ಈ ಹುಡುಗ ಈಗಾಗಲೇ 14 ಸುತ್ತನ್ನ ಮುಗಿಸ್ಬಿಟ್ಟಿದ್ದಾನೆ. 14 ಸುತ್ತನ್ನ ಮುಗಿಸ್ಬಿಟ್ಟು 15ನೇ ಪಥದಲ್ಲಿ ನಿಂತ್ಕೊಂಡಿದ್ದಾನೆ. ಹಾಗಾದ್ರೆ ವಯಸ್ಸು ಎಷ್ಟಾಗಿರುತ್ತೆ? 14 ಸುತ್ತು ಮುಗಿಸಿದಾರೆ ಅಂದ್ರೆ 14 ವರ್ಷ ಆಗಿರುತ್ತೆ ಅಂತ. ಆ ವ್ಯಕ್ತಿ ಈಗ ಯಾವ ಪಥದಲ್ಲಿದ್ದಾನೆ? 15ನೇ ಸುತ್ತದಲ್ಲಿ ಮುಂದುವರಿಯುತ್ತಿದ್ದಾನೆ. ಹಾಗಾಗಿ 14 ಅಂತ ಉತ್ತರಿಸ್ತಾನೆ. ಇಲ್ಲಿ ಉತ್ತರ ಸರಿಯಾಗಿ ಇತ್ತು. ಎಪಿಜೆ ಅಬ್ದುಲ್ ಕಲಾಂ ಅವರು ವಯಸ್ಸನ್ನು ಹೇಳುತ್ತಿದ್ದುದು ಹೀಗೆಯೇ. ಹಿಂದಿನ ಕಾಲದಲ್ಲಿ ನೋಡ್ಬೇಕು, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಏನ್ ಈ ಗಡಿಯಾರ ಅಂತಕ್ಕಂಥದ್ದು, ಈ ವಾಚ್ ಅಂತಕ್ಕಂಥದ್ದು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಬರೀ ಸೂರ್ಯನ ಬಿಸಿಲನ್ನ ನೋಡಿ ಟೈಮ್ ಅನ್ನ ಹೇಳ್ಬಿಡ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ಈ ಪ್ರಶ್ನೆ ಅಂತಕ್ಕಂಥದ್ದು ಹೇಳ್ತಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. 4ನೇ ಪ್ರಶ್ನೆಗೆ, ಚೆನ್ನೈನ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ. ಕ್ವಿಜ್ ಮಾಸ್ಟರ್ ಕ್ಷಿಪ್ನಿ ಮನುಷ್ಯ, ಭಾರತ ರತ್ನ ಕ್ಷಿಪ್ನಿ ಮನುಷ್ಯ ಅಬ್ದುಲ್ ಕಲಾಂ ಅವರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದಂತ ವಿದ್ಯಾರ್ಥಿಗಳಲ್ಲಿ ಕಾಳ್ತಾರ. ಎಪಿಜೆ ಅಬ್ದುಲ್ ಕಲಾಂ ಅವರ ಪ್ರಶ್ನೆ ಹೀಗಿತ್ತು: ಭೂಮಿ ಸೂರ್ಯನನ್ನ ಪರಿಭ್ರಮಿಸಲು, ಭೂಮಿ ಸೂರ್ಯನನ್ನ ಸುತ್ತಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ ಇಂದ ಪ್ರಶ್ನೆಯನ್ನ ಕೇಳಿದ ವಿದ್ಯಾರ್ಥಿಗಳು ಅನೇಕರು ತಬ್ಬಿಬ್ಬಾಗ್ತಾರೆ. ಸರ್ ಗೊತ್ತಾಗಲಿಲ್ಲ. ಆಗ ಅಭಿಷೇಕ್ ಎಂಬ ವಿದ್ಯಾರ್ಥಿ ನಿಂತುಕೊಂಡು 14 ಅಂತ ಉತ್ತರಿಸಿದ. ಯಾಕಂದ್ರೆ ಈಗಾಗಲೇ ಆ ಹುಡುಗ 14 ಸುತ್ತುಗಳನ್ನ ಮುಗಿಸಿ 15ನೇ ಪಥದಲ್ಲಿ ಇದ್ದಾನೆ. ಹಾಗಾಗಿ 14 ಅಂತಕ್ಕ ಉತ್ತರ ಸರಿಯಾಗಿತ್ತು. ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ವಯಸ್ಸನ್ನು ಸಹ ಹೇಳುತ್ತಿದ್ದು ಹೀಗೆ ಅಂತ ಹೇಳ್ತಾರೆ. ಇಲ್ಲಿ ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರುತ್ತಿತ್ತು. ನೋಡಿ, ಎಪಿಜೆ ಅಬ್ದುಲ್ ಕಲಾಂ ಅವರ ಮನೆಯ ಮುಂದೆ ಈ ಪುಟ್ಟ ಮಕ್ಕಳ ಒಂದು ಹಿಂಡು ಅಂದ್ರೆ ಗುಂಪು ಅಂತಕ್ಕಂಥದ್ದು ಯಾವಾಗ್ಲೂ ಸಹ ಇರ್ತಾ ಇತ್ತು. ಯಾಕೆ ಯಾವಾಗ್ಲೂ ಇರ್ತಾ ಇತ್ತು ಅಂತಂದ್ರೆ, ನೋಡಿ, ಗಹನವಾದ ವಿಷಯಗಳನ್ನ ಪುಟ್ಟ ಕಥೆಗಳ ರೂಪದಲ್ಲಿ ಹೇಳುತ್ತಾ ಕಲಾಂ ಎಷ್ಟು ಬದುಕಿನ ಸಾರ್ಥಕತೆ ಮೇಲಿರ್ತಿದ್ರು ಅಂದ್ರೆ ಗಹನವಾದ ರಹಸ್ಯವಾದಂತಹ ಒಂದು ವಿಷಯಗಳನ್ನ ಆ ಪುಟ್ಟ ಚಿಕ್ಕ ಒಂದು ಕಥೆಗಳ ಮುಖಾಂತರ ಆ ಮಕ್ಕಳಿಗೆ ಉಣಬಡಿಸ್ತಾ ಇದ್ರು, ಹೇಳ್ತಾ ಇದ್ರು. ಯಾರು? ಅಬ್ದುಲ್ ಕಲಾಂ ಅವರು. ಅದಕ್ಕಾಗಿ ಈ ರಹಸ್ಯವಾದಂತಹ ಕಥೆಗಳನ್ನ ಚಿಕ್ಕ ಕಥೆಗಳ ಮುಖಾಂತರ ಆ ಮಕ್ಕಳಿಗೆ ಹೇಳ್ತಾ ಇದ್ರು. ಅಂದ್ರೆ ಯಾವಾಗಲೂ ಸಹ ಅಬ್ದುಲ್ ಕಲಾಂ ಅವರ ಮನೆ ಮುಂದೆ ಆ ಮಕ್ಕಳು ಗುಂಪಾಗಿ ಕೂತ್ಕೊಳ್ತಾ ಇದ್ರು ಅಂತ ಕಲಾಂ ಎಷ್ಟು ಏನ್ ಮಾಡ್ತಾ ಇದ್ರು ಅಂತಂದ್ರೆ ತಮ್ಮ ಬದುಕಿನ ಸಾರ್ಥಕತೆಯನ್ನ ಮೆರಿತಾ ಇದ್ರು. ಅದಕ್ಕೆ ಕಂಡ್ರೆ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿದ ಮೇಲೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಾರ್ಥಕತೆಯನ್ನ ಮೆರೆದು ಬಿಟ್ಟು ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ಓದ್ಕೊಂಡು ಹೋಗಿಲ್ಲ. ಆದ್ರೆ ಮನುಷ್ಯ ಯಾವ್ದಾದ್ರು ಒಂದು ಸಾರ್ಥಕತೆಯನ್ನ ಪಡೆದು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಸಮಾಜಕ್ಕೆ ಯಾವ್ದಾದ್ರು ಒಂದು ಕೊಡುಗೆಯನ್ನ ನೀಡಿ ಹೋಗ್ಬೇಕು ಅಂತ ಹೇಳ್ತಾರೆ. ಸಮಾಜಕ್ಕೆ ಕೊಡದೆ ಹೋಗಿ ನಮಗೆ ಆಶ್ರಯ ಕೊಟ್ಟಿರ್ತಕ್ಕ ನಮ್ಮ ತಂದೆ ತಾಯಿಗಳಾದ್ರು ನಾವು ಸಾರ್ಥಕತೆಯನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ ಅಂತಕ್ಕಂಥದ್ದು. ನೋಡಿ, ಅದನ್ನೇ ಹೀಗೆ ಮಕ್ಕಳನ್ನ ಹತ್ತಿರ ಕೂರಿಸಿಕೊಂಡ ತಮ್ಮ ನೆನಪಿನ ಬುದ್ಧಿ ಬಿಚ್ಚಿ ಹೊರಗೆ ಉಣಬಡಿಸುತ್ತಿದ್ದ. ನಮಗೆ ತಿಳಿದಿರಲಿ ಬಿಟ್ಟಿರಲಿ, ನಾವೆಲ್ಲ ಎಳೆಯರಾಗಿದ್ದಾಗಿನಿಂದ
ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನ್ನಾದ್ರೂ ಆದರ್ಶ ವ್ಯಕ್ತಿಗಳನ್ನ ಆರಿಸಿಕೊಂಡೇ ಬೆಳೆದಿರ್ತೇವೆ. ನೋಡಿ, ಮಕ್ಕಳನ್ನ ಹತ್ತಿರ ಕೂರಿಸಿಕೊಂಡು ಏನ್ ಮಾಡ್ತಾ ಇದೆ ಅಂತಂದ್ರೆ ತಮ್ಮ ನೆನಪಿನ ಆ ಆಲೋಚನೆಗಳನ್ನ ಬಿಚ್ಚಿ ಆ ಮಕ್ಕಳಿಗೆ ಉಣಬಡಿಸ್ತಾ ಇದ್ರು, ಮಕ್ಕಳಿಗೆ ಹೇಳ್ತಾ ಇದ್ರು. ಯಾರಂತಂದ್ರೆ ಅಬ್ದುಲ್ ಕಲಾಂ ಅವರು ಅಂತ. ಯಾಕೆ? ನಮಗೆ ತಿಳಿದಿರಲಿ ಬಿಟ್ಟಿರಲಿ, ನಾವೆಲ್ಲ ಎಳೆಯರಾಗಿದ್ದಾಗಿಂದ ನಮಗೆ ಯಾವುದೋ ಒಂದು ವಿಚಾರ ತಿಳಿದಿರಲಿ ಬಿಟ್ಟಿರಲಿ, ನಾವು ಚಿಕ್ಕವರಾಗಿದ್ದಂತ ಒಂದು ಸಂದರ್ಭದಲ್ಲಿ ಅನೇಕ ಒಂದು ಹಂತಗಳಲ್ಲಿ ನಾವು ಬೆಳೆದಂತ ಹಂತಗಳೇನಿದೆ, 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ, 5ನೇ ಹಂತ, 6ನೇ ಹಂತ, 7ನೇ ಹಂತ, 8ನೇ ಹಂತ, 9ನೇ ಹಂತ, 10ನೇ ಹಂತ. ಈ 10ನೇ ಹಂತಕ್ಕೆ ಬರುವವರೆಗೂ ನಮಗೆ ಅನೇಕ ಆದರ್ಶ ವ್ಯಕ್ತಿಗಳನ್ನ ಆರಿಸಿಕೊಂಡೇ ನಾವು ಬೆಳೆದಿರ್ತೀವಿ. ಆ ಆದರ್ಶ ವ್ಯಕ್ತಿಗಳು ಯಾರಾದ್ರೂ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳೇ ಆಗಿರ್ಬೋದು, ಶಿಕ್ಷಕರೇ ಆಗಿರ್ಬೋದು, ಒಟ್ಟಲ್ಲಿ ನಾವು ಅನೇಕ ಹಂತಗಳಲ್ಲಿ ಕೆಲವೊಂದು ಆದರ್ಶಕ ವ್ಯಕ್ತಿಗಳನ್ನ ಬೆಳೆಸ್ಕೊಂಡೆ ನಾವು ಈ ಮಟ್ಟಕ್ಕೆ ಬೆಳೆದಿರ್ತೀವಿ ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಅವರು. ನೋಡಿ, ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ, ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ ನಿಮಗೆ ತಾಯಿ, ತಂದೆ ಮತ್ತು ಶಾಲಾ ಶಿಕ್ಷಕರೇ ಆದರ್ಶ ಮಾದರಿಗಳು. ನೋಡಿ, ನೀವು 15 ವರ್ಷ ಅಂತಕ್ಕಂಥ ತಲುಪುವವರೆಗೆ ಮೊದಲಿಗೆ ಇಲ್ಲಿ ತ್ರಿಭುಜ ರೀತಿಯಲ್ಲಿ, ಮೊದಲಿಗೆ ತ್ರಿಭುಜ ರೀತಿಯಲ್ಲಿ ಇಲ್ಲಿ ತಾಯಿ, ಇಲ್ಲಿ ತಂದೆ, ಅನಂತರ ಶಿಕ್ಷಕರು ನಿಮಗೆ ಆದರ್ಶ ವ್ಯಕ್ತಿಗಳಾಗಿ ರೂಪುಗೊಂಡಿರ್ತಾರೆ ಅಂತ. ನೀವು 15 ವರ್ಷ ವಯಸ್ಸಾಗಿರ್ತಕ್ಕಂಥವರೆಗೂ 15 ವರ್ಷ ಅಂತಕ್ಕಂಥ ತಲುಪುವವರೆಗೂ ನಿಮಗೆ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಇಲ್ಲಿ ಆದರ್ಶ ಮಾದರಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ನೋಡಿ, ತಂದೆ ತಾಯಿ ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು. ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು. ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರಾಗಿರ್ತಾರೆ. ಅದಕ್ಕೆ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಹೇಳ್ತಾರೆ. ಅಂದ್ರೆ 15 ವರ್ಷ ಅಂತಕ್ಕಂಥ ತಲುಪುವವರೆಗೂ ಇಲ್ಲಿ ತಂದೆ ತಾಯಿಗಳು ಮತ್ತು ಶಿಕ್ಷಕರಾಗಿರ್ತಕ್ಕಂಥವರು ಈ ಮಕ್ಕಳಿಗೆ ಆದರ್ಶ ವ್ಯಕ್ತಿಗಳಾಗಿರ್ತಾರೆ, ಆದರ್ಶ ಮಾದರಿಗಳಾಗಿ ಇರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ನೋಡಿ, ಅಲ್ಲಿ ಹೇಳ್ತಾರೆ, ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು. ನಾನು ಚಿಕ್ಕವನಾಗಿದ್ದಾಗ ನನ್ನ ಅಮ್ಮ ಅಪ್ಪ ದಿನದಲ್ಲಿ 5 ಬಾರಿ ನಮಾಜ್ ಸಲ್ಲಿಸುತ್ತಿದ್ದನ್ನ ನೋಡಿದ್ದೆ. ಆ ಅಬ್ದುಲ್ ಕಲಾಂ ಅವರಾಗಿರ್ತಕ್ಕಂಥವ್ರು ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರ ತಂದೆ ತಾಯಿ ಅಬ್ದುಲ್ ಕಲಾಂ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು 5 ಬಾರಿ ನಮಾಜನ್ನ ಸಲ್ಲಿಸ್ತಾ ಇದ್ದನ್ನ ನೋಡಿದ್ದೆ. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಈಗ ಮಧ್ಯಾಹ್ನ 1 ಗಂಟೆಗೆ ನಮಾಜ್ ಮಾಡ್ತಾರೆ, ಇಲ್ಲ ಸಾಯಂಕಾಲ 5 ಗಂಟೆಗೆ ನಮಾಜ್ ಮಾಡ್ತಾರೆ. ಆದ್ರೆ ಇಲ್ಲಿ ಅಬ್ದುಲ್ ಕಲಾಂ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳು 5 ಬಾರಿ ನಮಾಜನ್ನ ಮಾಡ್ತಾ ಇದ್ದನ್ನ ನಾನು ನೋಡಿದ್ದೆ. ಯಾಕಂತಂದ್ರೆ ಇವರೇನು ಅಷ್ಟು ಶ್ರೀಮಂತರಲ್ಲ. ನೋಡಿ, ಅದನ್ನ ಹೇಳ್ತಾರೆ. ನೋಡಿ, ಅವರೇನು ಅಷ್ಟು ಶ್ರೀಮಂತರಲ್ಲ, ಆದ್ರೂ ಅವರು ಹಸಿದವರಿಗೆ ಉಣಬಡಿಸುತ್ತಿದ್ರು, ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ರು. ಆದ್ರೂ ಅವರು ಹಸಿದವರಿಗೆ ಉಣಬಡಿಸ್ತಾ ಇದ್ರು ಮತ್ತು ಬಡವರಿಗೆ ಸಹಾಯದ ಹಸ್ತವನ್ನ ಚಾಚ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಹಣದ ಅಡಚಣೆಯ ನಡುವೆಯೂ ನಮ್ಮನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಹಣದ ಅಡಚಣೆ ಅಂದ್ರೆ ಆ ಅಬ್ದುಲ್ ಕಲಾಂ ಅವರನ್ನ ಓದಿಸೋದಕ್ಕೂ ಸಹ ಆ ತಂದೆ ತಾಯಿಗಳ ಹತ್ರ ಸಹ ಹಣ ಅಂತಕ್ಕಂಥದ್ದು ಇರ್ಲಿಲ್ಲ. ಯಾಕಂದ್ರೆ ಮನೆ ಮನೆಗೂ ಒಬ್ಬ ಪೇಪರ್ ಅನ್ನ ಹಾಕ್ತಾ ಇದ್ದಂತಹ ಹುಡುಗ, ಆ ರಾಮೇಶ್ವರಂನಲ್ಲಿ ಹುಟ್ಟಿದಂತಹ ಆ ಬಾಲಕ ಯಾರು ಅಬ್ದುಲ್ ಕಲಾಂ ಅವರು ಮನೆ ಮನೆಗೂ ಒಂದು ಪೇಪರ್ ಅನ್ನ ಹಾಕ್ತಾ ಇದ್ದಂತಹ ಹುಡುಗ. ಇಂತಹ ಹುಡುಗರನ್ನ ಆ ಶಾಲೆಗೆ ಕಳಿಸುವಂತೆ ಪ್ರೇರೇಪಣೆಯನ್ನ ಮಾಡಿದವರು, ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಮೊದಲನೇ ಒಂದು ಮಾತು ಹೇಳ್ತಾರೆ ಅಬ್ದುಲ್ ಕಲಾಂ ಅವರು, ಮನಸ್ಸು ಅಂತಕ್ಕಂಥದ್ದು ಅತ್ಯಂತ ಕೆಳಮಟ್ಟದಲ್ಲಿ ಹುಟ್ಟಿದಿಂದ ಕಾರಣದಿಂದ, ಅತ್ಯಂತ ಕೆಳವರ್ಗದಲ್ಲಿ ಜನಿಸಿದ ಕಾರಣದಿಂದ ಮನಸ್ಸು ಉದ್ದೀಪನಗೊಂಡಿದ್ರಿಂದ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯವಾಯಿತು. ಅಂದ್ರೆ ಅದರ ಅರ್ಥ ಅತ್ಯಂತ ಕೆಳಮಟ್ಟದಲ್ಲಿ ಜನಿಸಿದವರಿಗೆ ಮನಸ್ಸು ಉದ್ದೀಪನ ಅಂತಂದ್ರೆ ಉತ್ತೇಜನ ಅಂತಕ್ಕಂಥ ಸಿಕ್ತು, ಪ್ರೋತ್ಸಾಹ ಅಂತಕ್ಕಂಥ ಸಿಕ್ತು. ಅದನ್ನೇ ಈ ಮಾತು ನೋಡಿ, ಅತ್ಯಂತ ಅಡಚಣೆಯ ನಡುವೆಯೂ ಅಂದ್ರೆ ಅಬ್ದುಲ್ ಕಲಾಂ ಅವರನ್ನ ಓದಿಸೋದಕ್ಕೂ ಸಹ ಯತ್ನ ಇಲ್ಲ ಅವರ ತಂದೆ ತಾಯಿಗಳು. ಆದ್ರೂ ಅವರನ್ನ ಓದಿಸಲೇಬೇಕು ಅಂತ ಹೇಳ್ಬಿಟ್ಟು ಪ್ರೇರೇಪಣೆಯನ್ನ ಮಾಡತಕ್ಕಂತ ವ್ಯಕ್ತಿ ಯಾರಂತಂದ್ರೆ ಶಿವಸುಬ್ರಹ್ಮಣ್ಯ ಅಯ್ಯರ್. ಅದಕ್ಕೆ ಮೊದಲಲ್ಲ ಅವರ ಮಾತನ್ನ ಹೇಳ್ತಾರೆ,
ಅತ್ಯಂತ ಕೆಳಮಟ್ಟದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನ ಅಂತಂದ್ರೆ ಉತ್ತೇಜನ ಅಂತಕ್ಕಂತ ಸಿಕ್ಕಿದ್ರಿಂದ ಇಂಥ ಮಟ್ಟಕ್ಕೆ ಏರಲು ನನಗೆ ಸಾಧ್ಯವಾಯಿತು ಅಂತ. ಅದೇ ಹಣದ ಅಡಚಣೆ ನಡುವೆಯೂ ಇವರನ್ನ ಓದಿಸಲೇಬೇಕು ಅಂತ ಹೇಳ್ಬಿಟ್ಟು ಅವರ ತಂದೆ ತಾಯಿಗಳಿಗೆ ಪ್ರೇರೇಪಣೆಯನ್ನು ನೀಡಿದಂತಹ ವ್ಯಕ್ತಿ ಶಿವ ಸುಬ್ರಹ್ಮಣ್ಯ ಅಯ್ಯರ್. ಅದು 1 ಮಾರ್ಕ್ಸ್ ಬರುತ್ತೆ. ಹಣದ ಅಡಚಣೆ ನಡುವೆಯೂ ಶಾಲೆಗೆ ಕಳಿಸುವಂತೆ ಪ್ರೇರೇಪಣೆ ನೀಡಿದವರು ಯಾರಂತಂದ್ರೆ ಶಿವ ಸುಬ್ರಹ್ಮಣ್ಯ ಅಯ್ಯರ್. ನೋಡಿ, ಮಕ್ಕಳನ್ನ ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ. ನೋಡಿ, ಇದು ಮಕ್ಕಳನ್ನ ಕಷ್ಟಪಟ್ಟು ಕೆಲಸ ಮಾಡುವಂತವರು ಮತ್ತು ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ. ಮಕ್ಕಳನ್ನ ಚೆನ್ನಾಗಿ ಕಷ್ಟಪಡ್ತಕ್ಕಂಥವ್ರು ಮತ್ತು ಉತ್ತಮ ಮನುಷ್ಯರನ್ನಾಗಿ ಮಾಡತಕ್ಕಂಥವ್ರು ಯಾರಂತಂದ್ರೆ ತಂದೆ ತಾಯಿಗಳೇ. ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದೆ. ಗಿಡವಾಗಿದ್ದಂತಹ ಸಂದರ್ಭದಲ್ಲಿ, ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಆ ತಂದೆ ತಾಯಿಗಳ ಮಕ್ಕಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥದ್ದು ಆದ್ಯ ಕರ್ತವ್ಯ ಯಾವ್ದಪ್ಪ ಅಂತಂದ್ರೆ ತಂದೆ ತಾಯಿಗಳದು. ಅದನ್ನೇ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಕಷ್ಟಪಟ್ಟು ಕೆಲಸ ಮಾಡುವಂತವರು. ಒಬ್ಬ ಮಗುವಿಗೆ ಕಷ್ಟ ಅಂತಕ್ಕಂಥದ್ದು 1 ರೂಪಾಯಿ ಬೆಲೆ ಏನು ಅಂತ ತಿಳಿಸ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಾಗ ಆ ಮಗುವಿಗೆ 1 ರೂಪಾಯಿ ಬೆಲೆ ಏನು ಅಂತ ಹೇಳ್ಬಿಟ್ಟು ಆ ತಂದೆ ತಾಯಿಗಳು ತಿಳಿಸಿದಾಗ ಆ ದುಡ್ಡವರಾದಂತ ಸಂದರ್ಭ 1 ರೂಪಾಯಿ ಬೆಲೆ ಅವನಿಗೆ ಗೊತ್ತಾಗುತ್ತೆ. ಅದನ್ನೇ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಂತವರು ಮತ್ತು ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ಇಲ್ಲಿ ತಂದೆ ತಾಯಿಯ ಆದ್ಯ ಕರ್ತವ್ಯ. ಆದ್ರೆ ಇನ್ನ ಶಿಕ್ಷಕರ ಕರ್ತವ್ಯ ಏನು ನೋಡಿ. ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನ ಮಕ್ಕಳಿಗೆ ನೀಡುವ ಕಿಟಕಿಗಳು. ಅಧ್ಯಾಪಕರಾಗಿರ್ತಾರೆ ಇಲ್ಲಿ ತಂದೆ ತಾಯಿಗಳು ಆಗಿರ್ತಕ್ಕಂಥ ಕರ್ತವ್ಯ ಮಕ್ಕಳನ್ನ ಕಷ್ಟಪಟ್ಟು ಕೆಲಸ ಮಾಡುವಂತರಾಗಬೇಕು ಮತ್ತು ಉತ್ತಮ ಮನುಷ್ಯರನ್ನಾಗಿ ಮಾಡತಕ್ಕಂಥದ್ದು ತಂದೆ ತಾಯಿಗಳ ಒಂದು ಜವಾಬ್ದಾರಿ. ಆದ್ರೆ ಇಲ್ಲಿ ಜ್ಞಾನ ಮತ್ತು ಆ ಜ್ಞಾನದ ಬೆಳಕನ್ನ ಮತ್ತು ಅಂದ್ರೆ ಕಲಿಕೆ ಮತ್ತು ಜ್ಞಾನದ ಬೆಳಕನ್ನ ನೀಡುವಂತಹ ಕಿಟಕಿಗಳು ಯಾರಂತಂದ್ರೆ ಇಲ್ಲಿ ಶಿಕ್ಷಕರು. ಇಲ್ಲಿ ತಂದೆ ತಾಯಿಗಳು ಮನುಷ್ಯ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಕೆಲಸ ಮಾಡುವಂತವರು ಮತ್ತು ಉತ್ತಮ ಮನುಷ್ಯರನ್ನಾಗಿ ಮಾಡತಕ್ಕಂಥದ್ದು ಈ ತಂದೆ ತಾಯಿಗಳ ಜವಾಬ್ದಾರಿ. ಆದ್ರೆ ಶಿಕ್ಷಕರ ಜವಾಬ್ದಾರಿ, ಅಧ್ಯಾಪಕರ ಜವಾಬ್ದಾರಿ ಏನಂತಂದ್ರೆ ಕಲಿಕೆ ಮತ್ತು ಜ್ಞಾನದ ಬೆಳಕಿಗೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಶಿಕ್ಷಕರ ಒಂದು ಜವಾಬ್ದಾರಿ. ಅದಕ್ಕೆ ಇದನ್ನ ತ್ರಿಭುಜ ಅಂತ ಕರಿತೀವಿ. ನೋಡಿ, ಮಕ್ಕಳಿಗೆ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು. ಮಕ್ಕಳಲ್ಲಿ ಆ ಜ್ಞಾನದ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಜ್ಞಾನದ ಬೆಳಕನ್ನ ಕೊಡುವಂತಹ ಈ ಶಿಕ್ಷಕರಾಗಿರ್ತಕ್ಕಂಥ ಅವರಲ್ಲಿ ಕ್ರಿಯಾಶೀಲತೆ ಅಂದ್ರೆ ಯೋಚನಾ ಶಕ್ತಿ ಅಂತಕ್ಕಂಥ ಬೆಳೆಯುವಂತೆ ಮಾಡತಕ್ಕಂಥ ಅತ್ಯಂತ ಸಮರ್ಥರು ಯಾರಂತಂದ್ರೆ ಈ ಶಿಕ್ಷಕರಾಗಿರ್ತಕ್ಕಂಥವ್ರು. ಅದನ್ನೇ ಇಲ್ಲಿ ತಂದೆ ತಾಯಿ ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ. ತಂದೆ ತಾಯಿಗಳು ಸೇರಿ, ತಂದೆ ತಾಯಿ ಮತ್ತು ಶಿಕ್ಷಕರು ಸೇರಿ ಆಗಿರ್ತಕ್ಕಂಥ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತವೆ. ಈ ಮೂವರು ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆ. ಮಾತಾಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತದೆ. ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನ ವ್ಯಾಪಾರಿ ಮನೋಭಾವದಿಂದ ನೋಡಬಾರದು ಅಂತ ಹೇಳ್ತಾರೆ. ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ವ್ಯಾಪಾರ ಮನೋಭಾವನೆಯಿಂದ ನೋಡಬಾರದು ಅಂತ. ಆ ವ್ಯಾಪಾರಿ ಮನೋಭಾವನೆಯಿಂದ ನೋಡಬಾರದು ಅಂತೇನೆ ಇಲ್ಲಿ ಲಾಕ್ಡೌನ್ ಇದ್ರು ನೀವು 500 ರೂಪಾಯಿ 1000 ರೂಪಾಯಿ ಫೀಸ್ ಕಟ್ಟಿದ್ರು ನಿಮಗೆ ವ್ಯಾಪಾರಿ ಮನೋಭಾವನೆಯಿಂದ ನೋಡಬಾರ್ದು ಅಂತಕ್ಕಂಥ ಉದ್ದೇಶದಿಂದಲೇ ಇಲ್ಲಿ ಪಾಠ ಪ್ರವಚನಗಳನ್ನ ನಿಮಗೆ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ವ್ಯಾಪಾರಿ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ಅಂತಕ್ಕಂಥದ್ದು ಏನಾದ್ರು ನೋಡಿದ್ದೇ ಆಗಿದ್ರೆ ಒಂದೇ ತಿಂಗಳಿಗೆ ನಿಮ್ಗೆ ನಿಲ್ಸ್ಬಿಡ್ತಾ ಇತ್ತು ಸ್ಟಾಪ್. ಯಾಕೆ? ನೀವು ಕಟ್ಟಿರೋದು ಬರೀ 500 ರೂಪಾಯಿ, ನೀವು ಕಟ್ಟಿರೋದು ಬರೀ 1000 ರೂಪಾಯಿ. ಹಾಗಾಗಿ ನಿಮ್ಗೆ ಇದು ಮುಂದುವರಿಸ್ತಕ್ಕಂಥ ಇಲ್ಲ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಡ್ಬೋದಾಗಿತ್ತು. ಅದನ್ನೇ ಈ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ವ್ಯಾಪಾರಿ ಮನೋಭಾವನೆಯಿಂದ ನೋಡಬಾರ್ದು ಅಂತಕ್ಕಂಥ ಉದ್ದೇಶಕ್ಕಾಗಿ ನೀವು 15,000 ರೂಪಾಯಿ ಕಟ್ಟಿದ್ರು 500 ರೂಪಾಯಿ ಕಟ್ಟಿದ್ರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಇದನ್ನ ಗಮನದಲ್ಲಿ ಇಟ್ಕೊಂಡಾಗ ವಿದ್ಯಾರ್ಥಿಗಳು ಇಲ್ಲಿ ಬಂದು ಏನ್ ಕಟ್ಬೇಕು ಅದನ್ನ ಕಟ್ಬಿಡಿ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ರಾಷ್ಟ್ರ ಅಭಿವೃದ್ಧಿಯ ಮುಖ್ಯ ಗುರಿಯಾಗಬೇಕು ಸರಿಯಾದ ಶಿಕ್ಷಣ. ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನ ಘೋಷಿಸುತ್ತಾರೆ. ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನ ಬೆಳೆಸಬಾರದು. ಇವುಗಳನ್ನ ನಾವೇ ಘೋಷಿಸಿಕೊಳ್ಳಬೇಕು. ಕಲಾಂ ಅವರ ಮಾತು ಚಿನ್ನರಿಗೆ ಅರ್ಥವಾಯಿತು, ಮಕ್ಕಳಿಗೆ ತುಂಬಾ ಅರ್ಥವಾಯಿತು ಇವರ ಒಂದು ಭಾಷಣವನ್ನ ಕೇಳಿ ಅಂತ ಇಲ್ಲಿ ಹೇಳ್ತಾರೆ. ಇಷ್ಟು ಇಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಅಲ್ಲಿಂದ ನಾವು ಮುಂದುವರಿಸಿಕೊಂಡು ಹೋಗೋಣ.
ಈ ತರಗತಿಗೆ